ಮಾಮ ಎಷ್ಟು ಚಂದ ನಿನ್ನ ಬೆಳಕು ನನ್ನ ಬದುಕಲಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ನಿಮ್ಮ ಪ್ರೀತಿಯ ಭಾಗ್ಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ನಿನ್ನೆ ನನಗೆ ಕೆಲವು ಜನ ಬ್ಯಾನರ್ನ ಯಾವ ಥರ ರೆಡಿ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ರಿ. ಹಾಗೆ ಕೆಲವು ಜನ DM ಕೂಡ ಮಾಡಿದ್ರಿ, ಬ್ಯಾನರ್ನ ಯಾವ ಥರ ರೆಡಿ ಮಾಡೋದು ಮೇಡಮ್, ನಿಮ್ಮ ಚಾನಲ್ನಲ್ಲಿ ಬ್ಯಾನರ್ ಚೆನ್ನಾಗಿದೆ, ಯಾವ ಥರ ಅದನ್ನು ಮಾಡೋದು, ಯಾವ ಆ್ಯಪಲ್ಲಿ ಮಾಡೋದು, ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡಿ ಅಂತ ಕೆಲವು ಜನ ಕೇಳಿದ್ರಿ. ಸೊ ಇವತ್ತು ನಿಮಗೆ ಬ್ಯಾನರ್ನ ರೆಡಿ ಮಾಡೋದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಬ್ಯಾನರ್ನ ಹಾಕೋದ್ರಿಂದ ನಮ್ಮ ಚಾನಲ್ಗೆ ಯಾವ ಥರ ಯೂಸ್ ಆಗುತ್ತೆ, ಮತ್ತು ಏನೆಲ್ಲ ಲಾಭ ಇದೆ, ಯಾವ ಥರ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಯಾವ ಥರ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಂಡು ಬನ್ನಿ. ನಿಮಗೆ ನಾನು ಎಲ್ಲನೂ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಬ್ಯಾನರ್ನ ಯಾವ ಥರ ರೆಡಿ ಮಾಡೋದು ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಯಾವ ಥರ ಅದನ್ನು ಬ್ಯಾನರ್ನ ಹಾಕೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ನನ್ನ ಮೊಬೈಲಲ್ಲಿ ನನ್ನ ಚಾನಲ್ನಲ್ಲಿನೇ ಒಂದು ಬ್ಯಾನರ್ನ ರೆಡಿ ಮಾಡಿ ಹಾಕಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸೋಣ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬ್ಯಾನರ್ ರೆಡಿ ಮಾಡೋದು ಅಂತ ಹೇಳಿ. ಓಕೆ, ಇವಾಗ ಬ್ಯಾನರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊದಲಿಗೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇದ್ದರೆ ಓಪನ್ ಮಾಡಿ, ಇಲ್ಲದೆ ಹೋದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದಾಗ ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಇರುತ್ತೆ ನೋಡಿ, ಅದನ್ನು ನಾವು ಡಿಲೀಟ್ ಮಾಡಬೇಕಾಗತ್ತೆ. ಇವಾಗ ನಾವಿಲ್ಲಿ ಸೈಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ನಾವು ಬ್ಯಾನರ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಇಲ್ಲಿ ಕಸ್ಟಮ್ ಅಂತ ಆಪ್ಷನ್ ಇರುತ್ತೆ. ನಾವಿಲ್ಲಿ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವೆಡ್ತಲ್ಲಿ ನಾವು 1235 ವೆಡ್ತ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ನಾವು ಈ ಸೈಜ್ನ ಜಾಸ್ತಿ ಹೆಚ್ಚು ಕಡಿಮೆ ಹಾಕಿದ್ರೆ ನಮಗೆ ಸರಿಯಾಗಿ ಬ್ಯಾನರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೂತ್ಕೊಳ್ಳೋದಿಲ್ಲ, ಆಯಿತಾ. ಇಲ್ಲಿ ನಾವು ವೆಡ್ತಲ್ಲಿ 1235 ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ, ಹೈಟಲ್ಲಿ ನಾವು 338 ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ತುಂಬಾ ಇಂಪಾರ್ಟೆಂಟು, ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಓಕೆ ಕೊಡಬೇಕು. ಓಕೆ ಕೊಟ್ಟಾಗ ಇಲ್ಲಿ ಬ್ಯಾನರ್ ಸೈಜು ನಮಗೆ ಬರುತ್ತೆ, ಆಯಿತಾ. ಈ ಇಮೇಜ್ನ ನಾವು ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ, ಆಯಿತಾ. ನಿಮಗೆ ಬೇಕಿದ್ರೆ ನೀವು ಕಲರ್ ಕೂಡ ಕೊಟ್ಕೊಬೋದು. ನಮಗೆ ಯಾವ ಥರ ಕಲರ್ ಬೇಕೋ ಆ ಕಲರ್ನ ಕೊಟ್ಕೊಬೋದು. ಇಲ್ಲ ಅಂತ ಅಂದರೆ ಇದಿಷ್ಟನ್ನೇ ನಾವು ನಮ್ಮ ಒಂದು ಗ್ಯಾಲರಿನಲ್ಲಿ ಸೇವ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಕಲರ್ನ ಕೊಟ್ಕೊತೀನಿ. ನಿಮಗೆ ಯಾವ ಕಲರ್ ಬೇಕು, ನಿಮಗೆ ಮಿಕ್ಸಿಂಗ್ ಕಲರ್ ಬೇಕಾ ಅಥವಾ ಒಂದೇ ಕಲರ್ ಬೇಕಾ, ನಿಮ್ಮ ಒಂದು ಇಂಟ್ರೆಸ್ಟು ಯಾವ ಥರ ನಿಮಗೆ ನಿಮ್ಮ ಟೇಸ್ಟ್ ಇರುತ್ತೆ ನೋಡಿ. ಸೊ ಆ ಥರ ನೀವು ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಕಲರ್ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನಾವು ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕಾಂಟ್ರಾಸ್ಟ್ ಅನ್ನೋಂಥ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನಾವು ಹೋದಾಗ ಈ ಥರ ನಮಗೆ ಕಲರ್ ಯಾವ ರೀತಿ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದಾಗಿರುತ್ತೆ. ನೀವು ನೋಡಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ನಮಗೆ ನ್ಯಾಚುರಲ್ ಆಗಿರಲಿ, ನಾವು ಸಿಂಪಲ್ ಆಗಿರಲಿ ಅನ್ನೋರು ಇದೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿತು. ನೋಡಿ ಈ ಥರ ಇವಾಗ ಕಾಣ್ತಾ ಇದೆ. ಇದನ್ನು ನೀವು ಬೇಕಿದ್ರೆ ಡಾರ್ಕ್ ಮಾಡ್ಕೋಬೋದು, ಇಲ್ಲ ಲೈಟ್ ಬೇಕಿದ್ರೆ ಲೈಟ್ ಮಾಡ್ಕೊಬೋದು. ನಿಮ್ಮ ಒಂದು ಯಾವ ಥರ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಸೊ ಆ ಥರ ನೀವು ಮಾಡ್ಕೊಳ್ಳಿ. ಓಕೆ, ಇವಾಗ ಬ್ರೈಟ್ನೆಸ್ನು ಕೂಡ ನಾನಿಲ್ಲಿ ನೋಡ್ಕೊತಾ ಇದ್ದೀನಿ, ಎಷ್ಟು ನಮಗೆ ಬ್ರೈಟ್ನೆಸ್ ಬೇಕೋ ಅಷ್ಟು. ಹಾಗೆ ಇಲ್ಲಿ ಸ್ಟ್ರಿಪ್ಸ್ ಅನ್ನೋದು, ಆಮೇಲೆ ನಾಯ್ಸು, ವಿಗ್ನೇಟ್, ರೊಟೇಟ್ ಈ ಥರ ಆಪ್ಷನ್ ಇದೆ, ನೀವು ಚೆಕ್ ಮಾಡ್ಕೊಬೋದು. ಇವಾಗ ನಾನು ಮತ್ತೆ ಹೋಮ್ ಪೇಜಿಗೆ ಬಂದಿದ್ದೀನಿ. ಇದಿಷ್ಟು ನನಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ಇವಾಗ ಸೇವ್ ಮಾಡ್ಕೊಬೇಕು. ಈ ಥರ ಇದನ್ನು ಸೇವ್ ಮಾಡಿಕೊಂಡ್ರೆ ನಮ್ಮ ಗ್ಯಾಲರಿನಲ್ಲಿ ಇದು ಹೋಗಿ ಸೇವ್ ಆಗುತ್ತೆ, ಆಯಿತಾ. ಇನ್ನು ಮತ್ತೆ ಮುಂದಿನ ಸ್ಟೆಪ್ ಏನಪ್ಪ ಅಂತ ಅಂದರೆ, ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗೋವರೆಗೂ ವೆಯ್ಟ್ ಮಾಡಿ, ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಬರ್ಬೋದು. ಓಕೆ, ಇವಾಗ ಮತ್ತೆ ನಾವು ಬ್ಯಾಕಿಗೆ ಬರಬೇಕು. ಬ್ಯಾಕ್ ಬಂದಾದಮೇಲೆ ಮತ್ತೆ ನಾವು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಇಮೇಜ್ ಸೈಜ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಇಮೇಜ್ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಕಸ್ಟಮ್ ಅಂತ ಇರುತ್ತೆ. ಅದ್ರ ಮೇಲೆ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಆಪ್ಷನ್ ಇರುತ್ತೆ, ಕಸ್ಟಮು, ಸ್ಕ್ವೇರು, ಪ್ರೊಫೈಲ್ ಪಿಕ್ಚರು, ಯೂಟ್ಯೂಬ್ ಬ್ಯಾನರು, ಯೂಟ್ಯೂಬ್ ಚಾನಲ್ ತಮ್ನೇಲ್ ಅಂತ ಇರುತ್ತೆ. ನಾವು ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಇರುತ್ತೆ ನಮಗೆ, ಸ್ಟಿಕ್ಕರು, ಇಂಪೋರ್ಟು, ಡ್ರಾ ಮತ್ತು ಶೇಪ್ಸ್ ಅಂತ ಈ ಥರ ಆಪ್ಷನ್ ಇರುತ್ತೆ. ನಾವು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆವಾಗಲೇ ಸೇವ್ ಮಾಡಿ ಇಟ್ಕೊಂಡಿರುವಂಥ ಒಂದು ಇಮೇಜ್ನ ನಾವಿಲ್ಲಿ ಮತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಸೆಂಟ್ರಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಸೆಂಟ್ರಲ್ಲಿ ನಾವು ಅದನ್ನು ಫಿಕ್ಸ್ ಮಾಡಿದಾಗ ಈ ಥರ ನಮಗೆ ಕಾಣಬೇಕು, ಆಯಿತಾ. ನಾವು ಸೆಂಟರಲ್ಲಿನೇ ಆ ಒಂದು ಇಮೇಜ್ನ ಇಡಬೇಕಾಗುತ್ತೆ. ಮೇಲ್ಗಡೆ ಅಥವಾ ಕೆಳಗಡೆ ಇಟ್ಟರೆ ನಮ್ಮ ಈ ಕೆಳಗಡೆ ನಾವು ಸೇವ್ ಮಾಡಿದಾಗ ನಮ್ಮ ಬ್ಯಾನರಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬ್ಯಾನರ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ,
ಆಯ್ತಾ. ಸೊ ಅದಕ್ಕಾಗಿ ನಾವು ಸೆಂಟರ್ನಲ್ಲಿನೇ ಈ ಒಂದು ಇಮೇಜ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾಡಬೇಕು, ನಮ್ಮ ಒಂದು ಬ್ಯಾನರ್ಗೆ ನಾವು ಯಾವ ಫೋಟೋನ ಹಾಕಬೇಕು ಅಂತ ಡಿಸೈಡ್ ಮಾಡಿರ್ತೀವಿ ನೋಡಿ ಆ ಫೋಟೋನ ಹಾಕಬೇಕು. ಇಲ್ಲಿ ಆ ಫೋಟೋನ ಹಾಕೋದಕ್ಕೆ ನಾವು ಮತ್ತೆ ಇಂಪೋರ್ಟ್ ಕ್ಲಿಕ್ ಮಾಡಬೇಕು. ಇಂಪೋರ್ಟ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಾದ್ಮೇಲೆ ನಮಗೆ ಯಾವ ಒಂದು ಇಮೇಜ್ ಬೇಕೋ ನಮ್ಮ ಬ್ಯಾನರಲ್ಲಿ ನಾವು ಯಾವ ಇಮೇಜ್ನ ಹಾಕಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡಿ, ಆ ಇಮೇಜ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಫ್ಯಾಮಿಲಿ ಇಮೇಜ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ನಮಗೆ ಯಾವ ಒಂದು ಶೇಪಲ್ಲಿ ಬೇಕು ಅಥವಾ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅದನ್ನು ನಾವು ಕ್ರೋಪ್ ಮಾಡ್ಕೊಬೇಕಾಗುತ್ತೆ, ಕಟ್ ಮಾಡ್ಕೊಬೇಕು ಆಗುತ್ತೆ. ಸೊ ನಾನು ಇವಾಗ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ, ನಿಮಗೆ ಬ್ಯಾಕ್ಗ್ರೌಂಡ್ ಓಕೆ ಅದೇ ಬ್ಯಾಕ್ಗ್ರೌಂಡ್ ಇರಲಿ ಅನ್ನೋದಾದರೆ ಸೀದಾ ಇದನ್ನೇ ನಿಮ್ಮ ಒಂದು ಬ್ಯಾನರ್ ಇಮೇಜ್ ಇದೆ ಮಧ್ಯ ಭಾಗದಲ್ಲಿದೆ ನೋಡಿ, ಸೆಂಟ್ರಲ್ಲಿರುವಂಥ ಬ್ಯಾನರ್ ಇಮೇಜಲ್ಲಿನೇ ಹಾಕಬೇಕಾಗುತ್ತೆ. ಅದನ್ನು ಜಾಸ್ತಿ ದೊಡ್ಡದಾಗಿ ಹಾಕಕ್ಕೆ ಹೋಗ್ಬೇಡಿ. ಇಲ್ಲಪ್ಪ ನಮಗೆ ಬ್ಯಾಕ್ಗ್ರೌಂಡ್ನ ನಾವು ರಿಮೂವ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಎರೇಸರ್ ಅನ್ನೋವಂಥ ಆಪ್ಷನ್ ಇದೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಬ್ಯಾಕ್ಗ್ರೌಂಡ್ನ ನಾವು ರಿಮೂವ್ ಮಾಡ್ಬೋದು. ಇವಾಗ ನಾನು ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಎರೇಸರ್ ಅನ್ನೋವಂಥ ಆಪ್ಷನ್ನ ನಾವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಮಗೆ ಸಾಕಷ್ಟು ಆಪ್ಷನ್ ಇರುತ್ತೆ ನೋಡಿ, ನಾವು ಅದನ್ನು ಸೆಟ್ ಮಾಡಿಕೊಂಡು ನಮ್ಮ ಬ್ಯಾಕ್ಗ್ರೌಂಡಲ್ಲಿರುವಂಥ ಇಮೇಜ್ ಎಲ್ಲನೂ ಎರೇಸ್ ಮಾಡ್ಬೋದು. ನಾವು ನಮಗೆ ಎಷ್ಟು ಫೋಟೋ ಬೇಕೋ ಅಷ್ಟನ್ನೇ ನಾವು ಕಟ್ ಮಾಡಿ ತೊಗೊಬೋದು. ನೋಡಿ ನಾನು ಮಾಡ್ತಾ ಇದ್ದೀನಿ. ಈ ಥರ ನೀವು ಮಾಡ್ಕೊಬೋದು. ಇಲ್ಲಪ್ಪ ನಮಗೆ ಬ್ಯಾಕ್ಗ್ರೌಂಡ್ ಇರಲಿ, ನ್ಯಾಚುರಲ್ ಆಗಿರಲಿ ಅನ್ನೋರು ನೀವು ನ್ಯಾಚುರಲ್ ಆಗಿಯೇ ಇಮೇಜ್ನ ಹಾಕ್ಬೋದು. ನಾನಿಲ್ಲಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಸರಿಯಾಗಿ ನೀವು ಬ್ಯಾಕ್ಗ್ರೌಂಡ್ನ ಎರೇಸರ್ ಮಾಡ್ಕೊಬೋದು. ಇಲ್ಲಪ್ಪ ನಮಗೆ ಈ ಥರ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡಿ, ಪ್ಲೇಸ್ಟೋರ್ಗೆ ಹೋಗಿ BGM ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಒಂದು ಆ್ಯಪ್ ಬರುತ್ತೆ, BGM ಆ್ಯಪ್ ಬರುತ್ತೆ. ಸೊ ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಯಾವ ಒಂದು ಫೋಟೋ ಬ್ಯಾಕ್ಗ್ರೌಂಡ್ನ ನೀವು ರಿಮೂವ್ ಮಾಡಬೇಕು ಆ ಒಂದು ಫೋಟೋನ ಆ ಆ್ಯಪಲ್ಲಿ ನೀವು ಹಾಕಿದಾಗ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿ ನಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಬಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಅದನ್ನು ಬೇಕಾದರೂ ಮಾಡ್ಕೋಬೋದು. ನಾನು ನಿಮ್ಗೆ ಇಲ್ಲಿ ಕ್ಲಿಯರಾಗಿ ತೋರಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿನೇ ಇದೇ ಆ್ಯಪಲ್ಲಿನೇ ನಾನು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ನಾವು ಬ್ಯಾಕಿಗೆ ಬಂದು ಆ ಒಂದು ಇಮೇಜ್ನ ನಮ್ಮ ಒಂದು ಬ್ಯಾನರ್ ಮಧ್ಯದಲ್ಲಿ ನಾವು ಬ್ಯಾನರ್ ಒಂದು ಇಮೇಜ್ನ ಏನು ಹಾಕಿದ್ದೀವಿ ನೋಡಿ ಅಷ್ಟರಲ್ಲಿನೇ ಫಿಕ್ಸ್ ಮಾಡಬೇಕಾಗತ್ತೆ. ಆ ಒಂದು ಕವರ್ನ ಬಿಟ್ಟು ಆ ಕಡೆ ಈ ಕಡೆ ಆಗಬಾರ್ದು. ಅದೇ ಒಂದು ಫೋಟೋದಲ್ಲಿನೇ ನಾವು ಚೆನ್ನಾಗಿ ಆ ಒಂದು ಇಮೇಜಲ್ಲಿನೇ ನಮ್ಮ ಒಂದು ಇಮೇಜ್ನ ನಾವು ಸೆಲೆಕ್ಟ್ ಮಾಡಿ ಹಾಕಬೇಕಾಗತ್ತೆ. ಸೊ ನೋಡಿಕೊಂಡು ನೀವು ಅಲ್ಲಿ ಟಚ್ ಮಾಡಿ ಆಯಿತಾ. ಓಕೆ ಇವಾಗ ನಮ್ಮ ಚಾನಲ್ ನೇಮ್ನ ಕೊಡಬೇಕಾಗುತ್ತೆ. ನೀವು ಬೇಕಿದ್ರೆ ನೀವು ಇನ್ನೂ ಒಂದು ಇಮೇಜ್ನು ಕೂಡ ಹಾಕ್ಕೊಬೋದು ಪುಟ್ಟದಾಗಿ. ಇಲ್ಲಿ ನಾನು ಒಂದು ಮಾತ್ರ ಹಾಕ್ತಾ ಇದ್ದೀನಿ. ಓಕೆ ಇವಾಗ ನಮ್ಮ ಚಾನಲ್ ನೇಮ್ನ ಕೊಡಬೇಕಾಗುತ್ತೆ. ಅಲ್ಲಿ ಟೆಕ್ಸ್ಟ್ ಅನ್ನೋಂಥ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ನಾನು ನನ್ನ ಚಾನಲ್ ನೇಮ್ನ ಕೊಡ್ತಾ ಇದ್ದೀನಿ, ಭಾಗ್ಯಾಸ್ ಡೈಲಿ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ನಿಮ್ಮ ಚಾನಲ್ ನೇಮ್ ಯಾವುದಿದೆಯೋ ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ಹಾಕಿ ಆದಮೇಲೆ ಇದಕ್ಕೆ ನಾವು ಕಲರು ಹಾಗೆ ಇದ್ರದ್ದು ಫಾಂಟು ಆ ಥರ ಎಲ್ಲ ಚೇಂಜ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಫಾಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕೆಳಗಲ್ಲೇ ಆಪ್ಷನ್ ಇರುತ್ತೆ, ಫಾಂಟ್ ಅನ್ನೋವಂಥ ಆಪ್ಷನ್ ಇರುತ್ತೆ. ಸೊ ಫಾಂಟ್ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಹಲವಾರು ಸ್ಟೈಲ್ ಆಗಿ ನಮಗೆ ಫಾಂಟ್ಗಳು ಬರುತ್ತೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು ಆಗುತ್ತೆ. ಅದಾದಮೇಲೆ ಈ ಒಂದು ನೇಮ್ಗೆ ಅಂತ ಅಂದರೆ ಈ ಒಂದು ಚಾನಲ್ ನೇಮ್ಗೆ ನಾನು ಬರೆದಿರೋಂಥ ಟೆಕ್ಸ್ಟ್ಗೆ ಕಲರ್ನ ಕೊಟ್ಕೊತೀನಿ. ನಿಮಗೆ ಯಾವ ಥರ ಕಲರ್ ಬೇಕೋ ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ಕೊಟ್ಕೊಬೋದು. ಹಾಗೆ ನೀವು ಸೈಡಲ್ಲಿ ಲೈನಿಂಗ್ ಕೂಡ ಕೊಟ್ಕೊಬೋದು. ಎಲ್ಲ ಥರ ಆಪ್ಷನ್ ಕೂಡ ಅಲ್ಲಿರುತ್ತೆ. ನಿಮಗೆ ಯಾವ ಥರ ಬರುತ್ತೆ, ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಕೊಟ್ಕೊಬೋದು. ಹಾಗೆ ಇನ್ನೂ ಒಂದು ಟೆಕ್ಸ್ಟ್ನ ನಾನು ಕೊಟ್ಕೊತೀನಿ. ಮಾಮ್ಸ್ ವಿತ್ 2 ಕಿಡ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಯಾಪ್ಚರ್ ಥರ ಅದೊಂದು ಲೈನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ಒಂದು ಲೈನು ಕೂಡ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ಹಾಕ್ಕೊಬೋದು. ಇದಕ್ಕೂ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಲರ್ಸು, ಡಿಸೈನು, ಫಾಂಟು ಅದೆಲ್ಲನೂ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು, ಸೈಜು ಆ್ಯಂಡ್ ಡಿಸೈನು, ನಿಮಗೆ ಕಲರು, ಫಾಂಟು ಎಲ್ಲ ಥರ ಆಪ್ಷನ್ ಇದೆ, ಸಾಕಷ್ಟು ಆಪ್ಷನ್ ಇದೆ. ನೀವು ಎಡಿಟ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಆಪ್ಷನ್ ಇದೆ, ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮಗೆ. ಇಮೇಜ್ ಸೈಜು, ಬ್ಯಾಕ್ಗ್ರೌಂಡ್ ಬೇಕಿದ್ರೆ ಬ್ಯಾಕ್ಗ್ರೌಂಡು, ಆಮೇಲೆ ಅಲ್ಲಿ ಸ್ಟ್ರೋಕ್ ಅನ್ನೋವಂಥ ಆಪ್ಷನ್ ಇರುತ್ತೆ. ಅಲ್ಲಿ ಸ್ಟ್ರೋಕ್ ಅನ್ನೋವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಸೈಡಲ್ಲಿ ಎಡ್ಜಸ್ಸಲ್ಲಿ ಒಂದು ರೀತಿ ಮಾರ್ಕ್ ರೀತಿ ಬರುತ್ತೆ ನೋಡಿ, ಆ ಥರ ನೀವು ಮಾಡ್ಕೊಬೋದು. ನಿಮಗೆ ಯಾವ ಕಲರ್ ಬೇಕೋ ಯಾವ ಥರ ನಿಮಗೆ ಬೇಕೋ ಆ ಥರ ಮಾಡ್ಕೊಬೋದು. ಆದಷ್ಟು ಡಾರ್ಕ್ ಕಲರು ಸ್ವಲ್ಪ ನಾವು ಕೊಟ್ಟಿರುವಂಥ ಟೆಕ್ಸ್ಟು ಚೆನ್ನಾಗಿ ಕಾಣೋ ರೀತಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಂದು ವ್ಲಾಗ್ ಚಾನಲ್ ಆಗಿರೋದ್ರಿಂದ ನಾನು ಫುಡ್ ಆ್ಯಂಡ್ ವ್ಲಾಗ್ ಅನ್ನೋ ಅಂಥ ಒಂದು
ಟೆಕ್ಸ್ಟ್ನು ಕೂಡ ನಾನು ಅಲ್ಲಿ ಕೊಡ್ತೀನಿ. ಅದನ್ನು ಕೂಡ ಇವಾಗ ಟೆಕ್ಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸೇಮ್ ಮೆಥಡಲ್ಲಿನೇ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಮಾಡಿಕೊಂಡು ನಮಗೆ ಯಾವ ಒಂದು ಕಲರ್ ಬೇಕೋ ಆ ಕಲರ್ನ ನಾವು ಆಪ್ಷನ್ ಆಗಿ ತಗೊಂಡು ಕೆಳಗಡೆ ಸಾಕಷ್ಟು ಆಪ್ಷನ್ ಇರುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲನೂ ನೀವೇ ಮಾಡ್ಕೊತೀರಾ. ನಾನು ಆ ಒಂದು ಫಾಂಟ್ನ ವೈಟ್ ಕಲರಲ್ಲಿನೇ ಬಿಡ್ತೀನಿ. ಹಂಗೆ ಮೊದಲಿಗೆ ನಾನು ಬ್ಲ್ಯಾಕ್ ಕಲರ್ನ ಹಾಕಿ ನೋಡಿದೆ, ಅದು ಅಷ್ಟಾಗಿ ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಅದನ್ನು ವೈಟ್ ಕಲರಲ್ಲಿನೇ ಇಟ್ಬಿಟ್ಟು ಒಂದು ಸ್ವಲ್ಪ ಫಾಂಟ್ ಸೈಜ್ ದೊಡ್ಡದು ಮಾಡಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಬ್ಲ್ಯಾಕ್ ಕಲರ್ನೇ ಬ್ಯಾಕ್ಗ್ರೌಂಡ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡು ಕೂಡ ಅಷ್ಟೇ ನಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ನಾವು ಶೇಪಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಬೋದು. ನಿಮಗೆ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರು ಅಥವಾ ಮೊಟ್ಟೆ ಆಕಾರ ನಿಮಗೆ ಯಾವ ಥರ ಬೇಕೋ ಆ ಥರ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸೈಜು, ಫಾಂಟ್ ಸೈಜು, ಆಮೇಲೆ ಬ್ಯಾಕ್ಗ್ರೌಂಡ್ ಸೈಜು ಒಂದೇ ರೀತಿ ಬರೋ ರೀತಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸಾಕಷ್ಟು ಆಪ್ಷನ್ ಇರುತ್ತೆ. ಸೊ ನಾವು ಚೆನ್ನಾಗಿ ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಡಿಟಿಂಗ್ ಎಲ್ಲನೂ. ಸೊ ಮತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇದೆ. ಸೊ ಹಂಗಾಗಿ ಅಲ್ಲಿ ನಾನು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಟೆಕ್ಸ್ಟ್ನ ನಾನು ಅಲ್ಲಿ ಕೊಟ್ಕೊತೀನಿ. ಸೊ ನಿಮಗೆ ಏನು ಹಾಕಬೇಕು, ಅಲ್ಲಿ ಏನು ಬರಿಬೇಕು ಅಂತ ಅನಿಸುತ್ತೋ ಸೊ ನೀವು ಅದನ್ನು ಬರಿಬೋದು. ನಿಮ್ಮ ಚಾನಲ್ ನೇಮು, ನೀವು ಏನು ಚಾನಲಲ್ಲಿ ಏನು ಕೊಡ್ತೀರಾ, ಯಾವ ಥರ ವೀಡಿಯೋಸ್ ಇದೆ ಅದೆಲ್ಲನೂ ಸ್ವಲ್ಪ ಶಾರ್ಟಾಗಿ ನಾವು ಬರಿಬೋದು. ಸೊ ನಾನಿಲ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳಿ ಕೊಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನೀವು ಏನು ಬರಿಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಸೊ ನೀವು ಆ ಥರ ಹಾಕ್ಕೋಬೋದು. ಇಲ್ಲ ವೆಲ್ಕಮ್ ಟು ಮೈ ಚಾನಲ್ ಅಂತ ಕೊಟ್ಕೊಬೋದು. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಆ ಥರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡಿ ಆ ಥರ ನೀವು ಕೊಟ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಡಾರ್ಕ್ ಆಗಿರುವಂಥ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ಫಾಂಟು ಕೂಡ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಿಸೋ ರೀತಿ ನಾವು ಫಾಂಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಕರ್ಷು ಲೆಟರು ಅದು ಇದು ಸಾಕಷ್ಟು ಲೆಟರ್ಸ್ ಇದೆ, ಫಾಂಟ್ ಇದೆ, ಇಲ್ಲಿ ಆ ಥರ ಸ್ಟೈಲಿಶ್ ಆಗಿ ಬರೆಯೋಕ್ಕೆ ಹೋಗಬೇಡಿ. ಹಾಗೆ ಕೆಳಗಡೆ ಒಂದು ಬ್ಯಾಕ್ಗ್ರೌಂಡ್ನ ಕೊಡ್ತಾ ಇದ್ದೀನಿ. ರೆಡ್ ಕಲರ್ ಬ್ಯಾಕ್ಗ್ರೌಂಡ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಸೊ ನೀವು ಆ ಕಲರ್ ಕೊಟ್ಕೊಬೋದು. ನಾನು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಬ್ಯಾಕ್ಗ್ರೌಂಡ್ನ ಕೊಡ್ತಾ ಇದ್ದೀನಿ. ಹಾಗೆ ಅದನ್ನು ಕೂಡ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಎಲ್ಲನೂ ಆಪ್ಷನ್ ಇರುತ್ತೆ. ಸೊ ಆ ಥರ ನೀವು ಅದ್ರಲ್ಲಿ ನೋಡಿಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ. ಓಕೆ, ಇವಾಗ ಮತ್ತೆ ಈ ಕಡೆ ಸೈಡಲ್ಲಿ ಸ್ಟ್ರೋಕ್ ಆಪ್ಷನ್ನಲ್ಲಿ ನಾನಿಲ್ಲಿ ಫಾಂಟ್ ಬ್ಯಾಕ್ಗ್ರೌಂಡ್ನ ಕೂಡ ಕೊಡ್ತಾ ಇದ್ದೀನಿ. ಸೈಡಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಫಾಂಟ್ಗೆ ನಾನು ಸೈಡಲ್ಲಿ ಲೈನಿಂಗ್ನ ಕೊಟ್ಕೊತಾ ಇದ್ದೀನಿ. ಸೊ ನೋಡಿ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ. ಹಾಗೆ ನೀವು ಒಂದ್ಸಾರಿ ಚೆಕ್ ಮಾಡಿಕೊಂಡು ಫಾಂಟ್ ಎಲ್ಲನೂ ನಾವು ಬರೆದಿರುವಂಥ ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು ಒಂದ್ಸಾರಿ ನೋಡಿಕೊಂಡು ಚೆನ್ನಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ನಾವು ಒಂದು ಇಮೇಜ್ನ ಸೇವ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟಾಗಿ ಆ ಒಂದು ಬ್ಯಾನರ್ ಸೈಜಲ್ಲಿನೇ ಕೂರೋ ರೀತಿ ನಾವು ಇದೆಲ್ಲನೂ ಸೆಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಚೆನ್ನಾಗಿ ನಾವು ಕೆಲವೊಂದಿಷ್ಟು ಟೆಂಪಲ್ ಎಲ್ಲನೂ ಯೂಸ್ ಮಾಡಬೇಕು, ಕೆಲವೊಂದಿಷ್ಟು ಸ್ಟಿಕ್ಕರ್ಸ್ ಎಲ್ಲನೂ ಯೂಸ್ ಮಾಡಬೇಕು ಅನ್ನೋದಾದರೆ ಈ ಸ್ಟಿಕ್ಕರ್ಸ್ ಆಪ್ಷನ್ ಕೂಡ ಇದೆ ಎಲ್ಲ ಕೆಳಗಡೆನೆ. ಸೊ ನೀವು ಸ್ಟಿಕ್ಕರ್ಸ್ ಕೂಡ ಹಾಕೋಬಹುದು. ನನಗೆ ಇದು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ನಾವು ಬ್ಯಾನರ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಇವಾಗ ಇದನ್ನು ನಾವು ಸೇವ್ ಮಾಡಿಕೊಂಡ್ರೆ ನಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಸೊ ಸೇವ್ ಆದಮೇಲೆ ನಾವು ಇದನ್ನು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಮ್ಮ ಒಂದು ಚಾನಲ್ನ ಬ್ಯಾನರ್ ಆಗಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇವಾಗ ಇಮೇಜ್ ಇಲ್ಲಿ ಇದೆ. ಸೊ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬ್ಯಾನರ್ನ ನಾನು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಬ್ಯಾನರ್ ಕೂತ್ಕೊಳ್ಳುತ್ತೆ. ಆಮೇಲೆ ಬ್ಯಾನರ್ ನಮ್ಮ ಚಾನಲ್ ಮೇಲೆ ಸೇವ್ ಆಗುತ್ತೆ. ನಮ್ಮ ಚಾನಲ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆಡಿಯನ್ಸ್ನು ಕೂಡ ಇಂಪ್ರೆಸ್ ಮಾಡ್ಬೋದು. ಇವಾಗ ನನ್ನ ಚಾನಲ್ನಲ್ಲಿ ಬ್ಯಾನರ್ ಸೇವ್ ಆಗಿದೆ, ಸಕ್ಸಸ್ಫುಲ್ ಅಂತ ಬಂತು ನೋಡಿದ್ರಲ್ವಾ. ಸೊ ಈ ರೀತಿಯಾಗಿ ನಾವು ನಮ್ಮ ಚಾನಲ್ ಮೇಲೆ ಬ್ಯಾನರ್ನ ರೆಡಿ ಮಾಡಿಬಿಟ್ಟು ಹಾಕಬೇಕು. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ನೀವು ಯೂಟ್ಯೂಬರ್ಸ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.